ನನ್ನ ಮಗ ಯಾರ ತಂಟೆ ತಕರಾರಿಗೆ ಹೋಗ್ತಾ ಇರಲಿಲ್ಲ. ಅವನು ಬೆಂಗಳೂರಲ್ಲಿ 3 ದಿವಸ ಕೆಲಸ ಮಾಡೋನು, 2 ದಿವಸ ಹಾಸನಲ್ಲಿ ಬಂದು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡೋನು, ಮತ್ತೆ ಭಾನುವಾರ ಹೋಗೋನು, ಬುಧವಾರ ಬರೋನು. ಈ ಸಲ ಮ್ಯಾನೇಜರು ಹೆವಿ ಕೆಲಸ ಇರುತ್ತೆ, ನೀವು ಮನೆಯಲ್ಲೇ ಮಾಡಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಹ್ಞೂ ಅಂತೇಳಿ ಸೋಮವಾರ ಉಳ್ಕೊಂಡು ಅವನಿಗೆ ಇಲ್ಲಿದ್ರೆ ಜಿಮ್ಮಿಗೆ ಯಾವಾಗಲೂ ಹೋಗ್ತಾನೆ. ಅವನು 2 ವರ್ಷದಿಂದ ಹೋಗ್ತಾ ಇದ್ದಾನೆ. ಆ ಜಿಮ್ಮಿಗೆ ಹೋಗೋ ಅಭ್ಯಾಸ ಹೊರಟು ಹೋಗಿದ್ದಾನೆ. ಅಲ್ಲಿ ಹೋದಾಗ ಕೆಳಗಡೆ ಎಕ್ಸಸೈಸ್ ಮಾಡಿದಂತೆ. ಆಮೇಲೆ ಮೇಲ್ಗಡೆ ಬಂದಾಗ ಅಲ್ಲಿ ಹುಡುಗರೆಲ್ಲ ಇದ್ದರು, ಏನು ನಡೀತಾ ಇತ್ತು. ಇವನು ಇನ್ನೂ ಎಂಟ್ರಿ ಆಗ್ತಾಯಿದ್ದು, ನೀರು ಕುಡಿದ್ಬಿಟ್ಟು ಆ ಬ್ಯಾಗೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಕಬೋರ್ಡಲ್ಲಿ ಈವ್ನಿಂಗ್ ಬರೋಕ್ಕೂ. ಆಮೇಲೆ ಅದರಲ್ಲಿ ನೋಡಿ ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಕಳಿಸಿದ್ರು. ಅವ್ನು ಹೆಂಗೆ ಅಂದ್ರೆ ಇವ್ನು ಕೀರ್ತಿ ಹಿಂಗೆ ನಿಂತಿದ್ದಾನೆ. ಹಿಂಗೆ ಆ ನಿಂತಾಗ ಅವನಿಗೆ ಏನು ಅನ್ನಿಸ್ತಾ ಇದೆ, ಅಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತು ಇವಾಗ ಗಲಾಟೆ ಆಗುತ್ತೆ ಅಂತ. ಅವನಿಗೆ ಎಳೆದಾಡಿದ್ರು, ಕಂಟ್ರೋಲ್ ಮಾಡೋಕ್ಕೆ ನೋಡಿದರು. ಅವನು ಕಂಟ್ರೋಲ್ ತಗೊಳ್ಳಿಲ್ಲ, ಸೀದಾ ಬಂದ. ಕೀರ್ತನ ಕರೆಕ್ಟಾಗಿ ಬರೋಕ್ಕೂ ಈ ಭುಜ ಇದೆಯಲ್ಲ, ಈ ಭುಜನ ಜಸ್ಟ್ ಟಚ್ ಮಾಡ್ದ. ನನ್ನ ಮಗ ಏನು ಮಾಡ್ದ, ಸುಮ್ಮನೆ ಹಿಂಗೆ ಬಂದ ಮುಂದಕ್ಕೆ, ಸಾರಿ ಅಂತ ಏನು ಹೇಳ್ದ. ಬಾರೋ ಅಂತ ಕೆಟ್ಟ ಮಾತಲ್ಲಿ ಮಾತಾಡಿದಂತೆ. ಅದು ಇರಲಿಲ್ಲ, ಹೇಳಕ್ಕೆ ಬರೋದು. ಆವಾಗ ಅವನಿಗೆ ತುಂಬ ಬೇಜಾರಂತ. ಯಾಕೆ ಸರ್ ನಾನು ಏನು ಮಾಡಿದೆ, ಯಾಕೆ ಹಿಂಗೆ ಮಾಡಿದ್ರಿ ನನಗೆ? ಬಾರೋ ಬೋಳಿ ಮಗನೇ, ನಾನು ಜಿಮ್ಮಿಸ್ಟು, ಒಂದು ಹೊಡೆದ್ರೆ ಇಲ್ಲೇ ಸತ್ತು ಹೋಗ್ತೀಯ ನೀನು ಅಂತ ಹೇಳ್ಬಿಟ್ಟು. ಇವನು ಏನು ಸರ್ ಅಂತ ಹಿಂಗೆ ಹೋಗಿದ್ದಾನೆ ಸರ್, ಕೈಯೂ ಎತ್ತಿಲ್ಲ, ಹಿಂಗೆ ಹೋಗಿದ್ದಾನೆ. ನೀವು ಒಂದೇ ಸಲ ಪಂಚ್ ಮಾಡ್ಯಾನ ಸರ್ ಈ ಕೈಯಲ್ಲಿಗೆ. ಅದು ಏನಾಯ್ತು, ಅವನು ಇಟ್ಟು ನಾವು ತಲೆ ದಿಮ್ಮನ ಹಿಂಗೆ ಕಾಲಲ್ಲಿ ಹೋದ್ರೆ ಆರೋಗುತ್ತಲ್ಲ, ಆ ಥರ ಹಾರ್ಬಿದ್ದ ಸರ್ ಅವನು. ಅಲ್ಲೆಲ್ಲಾದರೂ ಇದು ಡಂಬಲ್ಸು ಇನ್ನೊಂದು ಕಬ್ಬಣ ಏನಾದ್ರು ಇದು ತಲೆಗೆ ಹೋಗಿದ್ರೆ ನನ್ನ ಮಗ ಇರ್ತಿರ್ಲಿಲ್ಲ, ನೀವು ಬರ್ತಿರ್ಲಿಲ್ಲ. ಇಲ್ಲ ಸರ್, ಅವನಿಗೆ ಶಿಕ್ಷೆ ಆಗಬೇಕು. ನನ್ನ ಮಗನಿಗೆ ಏನು ಖರ್ಚು ಬಂದಿದೆ ಅದೆಲ್ಲ ಅವ್ನು ಬರೆಸ್ಬೇಕು, ಅವ್ನು ಜೈಲಿಗೆ ಹಾಕಬೇಕು. ಆಮೇಲೆ ಅವನು ಅರ್ಥಕೋಬೇಕು, ನಾನು ಏನೋ ಪಾಪ ಮಾಡಿದವರ ಒಬ್ಬ ಹುಡುಗನಿಗೆ ಹೊಡೆದ್ಬಿಟ್ನಲ್ಲ ಅಂತ. ಅವ್ನು ಕೊರಗಿ ಆರಾಮಾಗಿ ಬಂದು ಜೀವನ ಮಾಡಲಿ. ಆದರೆ ಅವ್ನು ಜೈಲಲ್ಲಿದ್ದು ಈ ಒಂದು ನನ್ನ ಮಗಂದು ಅವನೇನು ಪಂಚ್ ಮಾಡಿದ್ನಲ್ಲ, ಅದು ಯಾವಾಗಲೂ ಅವನಿಗೆ ಹಿಂಗೆ ಬರ್ತಾ ಇರಬೇಕು. ಆ ನೆನಪು ಬರಬೇಕು ಅವನಿಗೆ. ಯಾವಾಗ ಅಂದರೆ ನಾನು ಸರಿಯಾದೆ ಅಂದಾಗ ಬರಲಿ, ಅವನು ಬದುಕೊಳ್ಳಿ ಬಿಡಿ ಸರ್. ಇನ್ನೇನು ಸರ್ ಮಾತಾಡೋದು? ಸುಮ್ಮನೆ ಸರ್, ಜಿಮ್ಮಿಗೆ ಫ್ರೀ ಟೈಮಲ್ಲಿ ಹೋಗ್ಬಿಟ್ಟು ಈ ಥರ ಘಟನೆಗಳಾಗ್ಬಿಟ್ರೆ ಯಾರನ್ನ ನಂಬ್ತೀರ ಸರ್? ಏನೋ ನಮ್ಮ ಮಕ್ಕಳು ಆರೋಗ್ಯ ಕಾಪಾಡ್ಕೊಳ್ತಾರೆ, ಅದಕ್ಕೂ ಏನು ಸುಮ್ಮನೆ ಅಲ್ಲ ಸರ್, ದುಡ್ಡು ಕಟ್ಟಿಸ್ಕೊತಾರೆ. ಆಮೇಲೆ ಅಲ್ಲಿ ಏನಾರು ಆದರೆ, ಈಗ ನೀವೊಂದು ಕಂಪ್ನಿಯಿಂದ ಬಂದಿದ್ದೀರಾ, ನಿಮಗೂ ಇಬ್ಬರಲ್ಲಿ ಒಬ್ರಿಗೆ ಏನಾರು ಅಂದರೆ ಇಬ್ಬರು ಸೇರ್ಕೊಂಡು ಏನಾರು ಇದು ಮಾಡ್ಕೊಳ್ತೀರ ತಾನೆ. ಇಲ್ಲ, ಅಲ್ಲಿರೋರು ಅದನ್ನು ತೀರ್ಮಾನ ಮಾಡಬೇಕು. ಆ ಜಿಮ್ನವ್ರು ಒಬ್ಬರು ಬರಲಿಲ್ಲ, ಆ ಹುಡುಗ ಯಾರು ಅಂತ ಗೊತ್ತಿಲ್ಲಂತೆ, ಅವ್ರ ಹತ್ರ ಫೋಟೋ ಇಲ್ಲಂತೆ. ಹೆಂಗೆ ಸರ್ ಸಾಧ್ಯ? 9 ತಿಂಗಳಿಂದ ಅವ್ನು ಮಾಡ್ತೇನಂತೆ. ಇವತ್ತು ಯಾರೋ MLA ಎಕ್ಸ್-MLA ಅವರು, ಅವ್ರ ಮಿಸ್ಸಸ್ಸು, ಅವ್ರ ಮಗಳು ಬಂದಿದ್ದರು. ಅವ್ರ ಮಗಳೂ ಆ್ಯಕ್ಚುಲಿ 2 ವರ್ಷದಿಂದ ಅಲ್ಲೇ ಇದ್ದಾರಂತೆ ಜಿಮ್ಮಲ್ಲಿ. ಕೀರ್ತನ ಬಗ್ಗೆ ಅವರೇ ಹೇಳಿದರು, ನಾನೇನು ಹೇಳೋದು, ತಂದೆಯಾಗಿ ನಾನು ಹೇಳೋದಕ್ಕಿಂತ 2 ವರ್ಷದಿಂದ ಹೆಣ್ಮಗಳು ನೋಡಿ, ಅಯ್ಯೋ ಕೀರ್ತನ ಅಂತ ಹುಡುಗ ಇಲ್ಲ, ಯಾಕೆ ಹಿಂಗಾಯಿತು, ಆ ಯೇಸುನ ನಿನ್ನ ಕಾಪಾಡಿದ್ದಾರೆ, ನಾನು ಹೋಗಿ ನನ್ನ ದೇವ್ರಿಗೆ ಪೂಜೆ ಮಾಡ್ತೀನಿ ಅಂತ ಕೈ ಮುಗಿದು ಇಬ್ಬರು ಹೋದರು ಸರ್. ಈಗ ಅವ್ನು ಅಕಸ್ಮಾತ್ 1 ದಿವಸ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಅದು ಯಾವುದ್ಯಾವುದೋ ಕಂಪ್ನಿಗಳು ನಾಳೆಯಿಂದ ಬರಬೇಡ ಅಂದರೆ ಮುಗೀತು. ನಮ್ಮ ಕೆಲ್ಸಕ್ಕೆ ಬೇಕಾದ್ರೆ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಇಲ್ಲ ಸರ್ ಅಂತ ಹತ್ತು ಕರೆದು ನಮ್ಮ ಕೆಲಸ ತೆಗಿಬೋದು. ಅವ್ರ ಕೆಲಸ ಹಂಗಲ್ಲ, ಇನ್ನೊಬ್ಬ ರೆಡಿ ಇರ್ತಾನೆ. ಈಗ ಒಂದ್ಸಲಿ ಕೊಟ್ಟರೆ ಮತ್ತೆ ಮಾಡ್ತಾನೆ ಅಂತೇಳಿ ಅವ್ನಿಗೆ ಕೆಲಸ ಕೊಡಲ್ಲ. ಹೆಂಗೆ ಸರ್ ನಮ್ಮ ಜೀವನ? ಅಲ್ವಾ ಸರ್ ಅವ್ನು ತಪ್ಪು ಮಾಡಿ ಅವ್ನು ಬಂದು ನನ್ನ ಹತ್ರ ಹೇಳ್ಬೋದು, ನಿಮ್ಮ ಮಗ ಇಂಥ ತಪ್ಪು ಮಾಡಿದ್ದಾನೆ, ಅವನಿಗೆ ಯಾವ ಥರ ಶಿಕ್ಷೆ ಬೇಕಾದ್ರೆ ಕೊಡಿಸಿದ್ವಿ, ಎಲ್ಲಿಂದ ಬೇಕಾದ್ರೆ ಕೊಡಿಸಿದ್ವಿ. ಹಂಗ ಸರ್ ಹೊಡೆಯೋದು 6 ಬೀಳಂಗೆ. ಆಮೇಲೆ ಇವನು ಏನು ಕಡಿಮೆ ಇಲ್ಲ, ಇವನು ಒಳ್ಳೆ ಆಡಿ 80 kg ಇದ್ದಾನೆ ಇವನು. ಇವನಿಗೆ ಅವ್ನು ಹಂಗೆ ಹೊಡೆದಿದ್ದಾನೆ ಅಂತಂದರೆ ಹೆಂಗೆ ಹೊಡೆದಿರ್ಬೇಕು ಅವನು. ಆಮೇಲೆ ಫ್ರಾಕ್ಷನ್ ಆಫ್ ಎ ಸಡನ್ನು ಇವನಿಗೆ ಗೊತ್ತಿಲ್ಲ ಯಾಕಣ್ಣ ಏನು ಸಾರ್ ಅಂತ ಹಿಂಗೆ ಕೈಯೂ ಇಲ್ಲ, ಹಿಂಗೆ ಹೋಗ್ತಾ ಇದ್ದಾನೆ. ಅವನಿಗೆ ಏನರ್ಸನು ಎತ್ತು ಹಿಂಗೆ ಹೊಡೆದಿದ್ದ ಸರ್, 6 ಬಿದ್ದ ಸರ್. ಹಂಗೆ ಈಗಲೂ ನಮ್ಮ ಕಣ್ಣಿಂದ ಹೋಗ್ತಾ ಇಲ್ಲ, ದಮಿಗೆ ಹೋಗ್ತಿಲ್ಲ ಅಂದರೆ ಅವನು 6 ಬಿದ್ದವನು ಅವನ ಮನಸ್ಸೊಳಗೆ ಪ್ರಿಂಟ್ ಆಗಿರುತ್ತೆ. ನಾವೆಲ್ಲೋ ಹೋಗಿ ಎದ್ದೋ ಬಿದ್ದೋ ಬಂದಿರ್ತೀವಿ, ಆ ಜಾಗದಲ್ಲಿ ಬಂದಾಗ ನೆನಪಾದಾಗ ಆಮೇಲೆ ಅದು ಮರೆಯೋವರೆಗೂ ಅಂದರೆ ಇನ್ನೊಂದ್ಸಲಿ ಬೀಳ್ಬೇಕು. ಇಲ್ಲ ನಾವು ಸರಿಯಾಗಿ ಹೋಗ್ಬೇಕಷ್ಟೆ. ಏನಾಗುತ್ತೋ ಏನೋ ಸರ್, ದೇವರಿದ್ದಾರೆ, ನೀವೆಲ್ಲ ಇದ್ದೀರಾ, ನಮ್ಮ ಕೈ ಬಿಡಲ್ಲ. ಏನಿಲ್ಲ, ಅವನು ಹಿಡೀರಿ, ಶಿಕ್ಷೆ ಕೊಡ್ರಿ ಅವನಿಗೆ. ಇವನ್ದೇನು ಪರಿಹಾರ ಐತೆ ಇವನಾಗಿ ಮಾಡ್ಕೊಂಡಿದ್ದಲ್ಲ, ಅದು ಅವನ ಕಡೆಯಿಂದ ಆಗಿರೋದು. ಅದಕ್ಕೆ ಅವನೇನು ಬರೆಸ್ಬಿಟ್ಟು ಜೈಲಲ್ಲಿದ್ದು ಅದು ಏನು ಕ್ಷಮೆ ಕೇಳ್ಕೊಂಡು ಅವ್ನು ಹೆಂಗೆ ಬೇಕೋ ಬರಲಿ. ಬೇಕಾದ್ರೆ ರಾಷ್ಟ್ರಪತಿಯವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಒಂದು 8 ತಿಂಗಳು ಇರಲಿ ಸಾಕು ಜೈಲೊಳಗಾನು.